ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ ಮತ್ತು ಅವತ್ತಿನ ವಿರೋಧ ಪಕ್ಷವಾಗಿದ್ದಂತ ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕರು ಸೇರಿದಂತೆ ಬಿಜೆಪಿ ಸರ್ಕಾರದ ಮೇಲೆ 40% ಆರೋಪ ಮಾಡಿದ್ರು. ಆಗ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಪ್ರಾಮಾಣಿಕ ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ಬಸವರಾಜ ಬೊಮ್ಮಾಯಿ ಅವರು 5 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ಟೆಂಡರ್ಗಳನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಒಂದು 3-ಮ್ಯಾನ್ ಕಮಿಟಿಯನ್ನು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ತ್ರಿಸದಸ್ಯ ಸಮಿತಿಯನ್ನ ರಚನೆ ಮಾಡಿದರು. ಅವತ್ತು ನಮ್ಮ ಮೇಲೆ ಆರೋಪ ಮಾಡಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಒಂದು ಹೊಸ ಆದೇಶ ಹೊರಡಿಸಿ ಪರಿಶೀಲನೆಗೆ ಅಂತ ನೇಮಕ ಮಾಡಿದಂತ ನಿವೃತ್ತ ನ್ಯಾಯಾಧೀಶರ ಸಮಿತಿಯನ್ನ ಅನೂರ್ಜಿತಗೊಳಿಸಿ ನೇರವಾಗಿ ಟೆಂಡರ್ಗೆ ಕಾರ್ಯಾದೇಶ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ನೀವು ನಮ್ಮ ಮೇಲೆ ಆರೋಪ ಮಾಡಿದ್ರಿ, ಅದಕ್ಕೆ ಒಂದು ಪಾರದರ್ಶಕ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಅಂತ ಬಿಜೆಪಿ ಸರ್ಕಾರ ನಿವೃತ್ತ ನ್ಯಾಯಾಧೀಶರು ಟೆಂಡರ್ನ ಪರಿಶೀಲನೆ ಮಾಡಬೇಕು ಅನ್ನುವಂಥ ಸಮಿತಿಯನ್ನ ರಚನೆ ಮಾಡಿತ್ತು. ಈಗ ಯಾವ ಕಾರಣ ಇಟ್ಕೊಂಡು ನೀವು ಆ ತ್ರಿಸದಸ್ಯ ಸಮಿತಿಯನ್ನ ಮುಂದುವರಿಸಿಲ್ಲ? ಯಾಕೆ ರದ್ದುಪಡಿಸಿದಿರಿ? ಎಸ್ಎಚ್ಡಿಪಿಯಲ್ಲಿ 4,000 ಕೋಟಿ ರೂಪಾಯಿನ ಟೆಂಡರ್ನ ತನಗೆ ಬೇಕಾದ ಗುತ್ತಿಗೆದಾರರಿಗೆ ನಿಯಮ ಬಾಹಿರವಾಗಿ ಕೊಡಲಾಗಿದೆ ಅನ್ನುವಂಥ ಆರೋಪ ಬಂದಿದೆ. ಈ ಆರೋಪ ಬಂದಿರೋ ಕಾರಣಕ್ಕೆ ನೀವು ನಿಮ್ಮ ಅಕ್ರಮವನ್ನ ಮುಚ್ಚಾಕೊಳ್ಳೋದಕ್ಕೆ ನೀವು ನಿವೃತ್ತ ನ್ಯಾಯಾಧೀಶರ ಸಮಿತಿಯನ್ನ ರದ್ದುಪಡಿಸಿದ್ದೀರಿ ಅಂತಕ್ಕಂಥ ಅನುಮಾನ ನನಗಿದೆ. ಈ ಸರ್ಕಾರ ಬಂದ ಲಾಗಾಯತಿನಿಂದ 13ರಲ್ಲಿರ್ಬೋದು, ಈಗ 23ರಲ್ಲಿರ್ಬೋದು, ಆಗ ಲೋಕಾಯುಕ್ತವನ್ನ ದುರ್ಬಲಗೊಳಿಸೋ ಕೆಲಸ ಮಾಡಿ ತಮ್ಮ ಅಕ್ರಮಗಳನ್ನ ಮುಚ್ಚಾಕೊಳ್ಳೋದಕ್ಕೆ ಎಸಿಬಿಯನ್ನ ನೀವು ತಂದಿದ್ರಿ. ಈಗ ಟೆಂಡರ್ನಲ್ಲಿ ನಡೀತಕ್ಕಂಥ ಅಕ್ರಮಗಳನ್ನ ಬಹಿರಂಗಗೊಳಿಸ್ದಂಗೆ ನೋಡ್ಕೊಳ್ಳೋದಕ್ಕೆ ನೀವು ತ್ರಿಸದಸ್ಯ ಸಮಿತಿಯನ್ನ ರದ್ದುಪಡಿಸಿದಿರಿ ಅಂತಕ್ಕಂಥ ಅನುಮಾನ ಮತ್ತು ಆರೋಪ ನಂದು. ನಿಮ್ಗೆ ಪ್ರಶ್ನೆಗಳಿದ್ರೆ ಕೇಳಿ. ಪರಿಷತ್ತಲ್ಲಿ ಅವ್ರಿಗೆ ಹೇಗಿದೆ ಅಂದ್ರೆ, ತಮ್ಮ ಅಕ್ರಮಗಳು ಹೊರಗಡೆ ಬಂದ್ಬಿಟ್ರೆ ಕಷ್ಟ ಅಂಥೇಳಿ ಆಡಳಿತ ಪಕ್ಷವೇ ಗದ್ದಲಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಚರ್ಚೆ ನಡೆದಂಗೆ ನೋಡ್ಕೊಳ್ಬೇಕು ಅಂತ ವಿರೋಧ ಪಕ್ಷ ಗಲಾಟೆ ಮಾಡೋದು ಒಂದು ಸ್ವಾಭಾವಿಕವಾದ ಬೆಳವಣಿಗೆ. ಆದರೆ ಆಡಳಿತ ಪಕ್ಷವೇ ಗಲಾಟೆಗೆ ನಿಂತ್ಕೊಳ್ಳೋದನ್ನ ನಾನು ಪರಿಷತ್ನಲ್ಲಿ ನೋಡಿದೆ. ಆಡಳಿತ ಪಕ್ಷ ಅವ್ರಿಗೆ ಜವಾಬ್ದಾರಿ ಇದೆ, ಉತ್ತರ ಕೊಡುವಂತ ದಾಯಿತ್ವ ಅವರಿಗಿದೆ. ಎಷ್ಟೇ ಆರೋಪಗಳು ಬಂದರೂ ಕೂಡ ಆ ಆರೋಪಕ್ಕೆ ಉತ್ತರ ಕೊಡುವಂತ ಹೊಣೆಗಾರಿಕೆ ಅಂತಿಮವಾಗಿ ಆಡಳಿತ ಪಕ್ಷಕ್ಕಿರುತ್ತೆ, ಸಭಾನಾಯಕರಿಗಿರುತ್ತೆ, ಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗಿರುತ್ತೆ. ಆದರೆ ವಿರೋಧ ಪಕ್ಷಗಳು ಆರೋಪ ಮಾಡೋದನ್ನು ಸಹಿಸಿಕೊಳ್ಳಕ್ಕಾಗಲ್ಲ, ಟೀಕೆ ಮಾಡೋದನ್ನು ಸಹಿಸಿಕೊಳ್ಳಕ್ಕಾಗಲ್ಲ ಅನ್ನುವಂಥ ಮನಸ್ಥಿತಿ ಅದು ಉತ್ತಮ ಬೆಳವಣಿಗೆ ಅಲ್ಲ. ಈಗ ನಂದು ಯಾವ ಬ್ಯಾಂಕಿನ ದಾಖಲೆಗಳನ್ನು ಸಲ್ಲಿಸಿದೆ, ಮಾರ್ಚ್ 5ನೇ ತಾರೀಕಿನಿಂದ ಏಪ್ರಿಲ್ 23ನೇ ತಾರೀಕಿನವರೆಗೆ ಪ್ರತಿ ಹಣ ಯೂನಿಯನ್ ಬ್ಯಾಂಕಿಂದ RBLಗೆ, RBL ಇಂದ ಫಸ್ಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಟ್ರಾನ್ಸ್ಫರ್ ಆಗಿದೆ. ಫಸ್ಟ್ ಕೋಆಪರೇಟಿವ್ ಸೊಸೈಟಿಯಿಂದ ಬಾರು, ಚಿನ್ನದ ಅಂಗಡಿಯೂ ಸೇರಿದಂತೆ ವಿವಿಧ ಖಾತೆಗಳಿಗೆ ಜಮಾ ಆಗಿದೆ. ಅಲ್ಲಿದ್ದ ವಿವಿಧ ಖಾತೆಗಳಿಗೆ ಜಮಾ ಆಗಿದೆ. ಇದೆಲ್ಲ ದಾಖಲೆ ಮಾಧ್ಯಮದಲ್ಲೂ ಬಂದಿದೆ, ಸದನದಲ್ಲೂ ಯಾವ್ಯಾವ ದಿನ ಎಷ್ಟೆಷ್ಟು ಅಮೌಂಟು ಯಾವ್ಯಾವ ಖಾತೆಗೆ ವರ್ಗಾವಣೆ ಆಯಿತು ಅಂತ ಕೊಟ್ಟಿದ್ದೇವೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಆಗಾಗ ಜಾಣ ಮರವು, ಜಾಣ ಕಿವಿಡು, ಜಾಣ ಕುರುಡು. ಅವ್ರ ತಂದೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು 5 ದಶಕಗಳಿಗೂ ಹೆಚ್ಚು ಕಾಲ ಅಧಿಕಾರದ ರಾಜಕಾರಣ ಮಾಡಿದವರು. 5 ದಶಕಗಳಿಗೂ ಹೆಚ್ಚು ಕಾರಣ
ಎಐಸಿಸಿಯ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಒಂದು ಶಬ್ದ ವಾಲ್ಮೀಕಿ ಹಗರಣದ ಹಣ ಲೂಟಿಯ ಸಂಬಂಧಿಸಿದಂತೆ ಒಂದು ಸ್ಟೇಟ್ಮೆಂಟ್ ಅವ್ರದ್ದು ಇವತ್ತಿನವರೆಗೂ ಬರಲಿಲ್ಲ. ಯಾಕೆ ಅಂದ್ರೆ ಲೂಟಿ ಹೊಡೆದಿರೋದು ಅವ್ರ ಪಾರ್ಟಿ, ಲೂಟಿಯಾದ ಹಣ ಪರಿಶಿಷ್ಟ ಪಂಗಡಕ್ಕೆ ಸೇರಿತ್ತು. ಲೂಟಿ ಹೊಡೆದ ಪಾರ್ಟಿ ಅವ್ರ ಪಾರ್ಟಿ, ಇಲ್ಲಿರೋದು ಅವ್ರ ಸರ್ಕಾರ. ಒಂದ್ ವೇಳೆ ಅವ್ರ ಸರ್ಕಾರ ಇಲ್ಲಿಲ್ಲದೆ ಬಿಜೆಪಿ ಸರ್ಕಾರ ಇದ್ದಿದ್ರೆ ಇದೇ ಹಗರಣದ ಕುರಿತಾಗಿ ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆದಿಯಾಗಿ ಎಲ್ಲ ಕಾಂಗ್ರೆಸ್ನ ನಾಯಕರುಗಳು ಹಳ್ಳಿಯಿಂದ ಡೆಲ್ಲಿಯವರೆಗೆ ಇದನ್ನು ಆಕಾಶ ಮತ್ತು ಭೂಮಿ ಒಂದು ಮಾಡೋಂಗೆ ಕಿರಿಸ್ತಾ ಇದ್ರು. ಈಗ ಯಾಕೆ ಮೌನವಾಗಿದ್ದೀರಿ? ಲೂಟಿ ಹೊಡೆದಿರೋದು ನಿಮ್ಮ ಪಾರ್ಟಿ ಅಂತ ಮೌನವಾಗಿದ್ದೀರಾ? ಎಲ್ಲೋಯ್ತು ನಿಮ್ಮ ಪರಿಶಿಷ್ಟ ಪಂಗಡದ ಕಾಳಜಿ? ಎಲ್ಲೋಯ್ತು ನಿಮ್ಮ ಪರಿಶಿಷ್ಟ ಪಂಗಡದ ಕಾಳಜಿ? ಯಾಕೆ ಮೌನವಾಗಿದ್ದೀರಿ? ಯಾಕೆ ಇದುವರೆಗೂ ಒಂದು ಶಬ್ದ ಮಾತಾಡಿಲ್ಲ? ಬಾಯಿ ಬಿಟ್ರೆ ಬಣ್ಣಗೇಡು ಅಂತ ಮಾತಾಡಿಲ್ವಾ? ಡಿಕೆ ಶಿವಕುಮಾರ್ ಇವತ್ತು ಗಂಭೀರ ಆರೋಪ ಮಾಡಿದ್ದಾರೆ. ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಕಾಲದಲ್ಲಿ 300 ಕೋಟಿ ಹಗರಣ ನಡೆದಿದೆ ಅಂತ ನಾವು ಸದನದಲ್ಲಿ ದಾಖಲೆ ಸಮೇತ ಬಿಚ್ಚಿಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅವ್ರಿಗೆ ಕೇಳಿ, ಅಡಿಗೆ 100 ರೂಪಾಯಿ ಫಿಕ್ಸ್ ಮಾಡಿದಿರಲ್ಲ FIR, ಒಂದು ಚದರಡಿಗೆ 100 ರೂಪಾಯಿ FIR ಬೆಂಗಳೂರಿನಲ್ಲಿ ಫಿಕ್ಸ್ ಮಾಡಿದಿರಲ್ಲ, ಅದು ರಾಜ್ಯದ ಟ್ರೆಜರಿಗೆ ಬರ್ತಾ ಇದೆಯಾ? ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ? 1,000 ಕೋಟಿ ಒಂದು ತಿಂಗಳಿಗೆ, ಕನಿಷ್ಠ 1,000 ಕೋಟಿ, ವರ್ಷಕ್ಕೆ 12,000 ಕೋಟಿ, 5 ವರ್ಷಕ್ಕೆ 60,000 ಕೋಟಿ ರಾಜ್ಯದ ಟ್ರೆಜರಿಗೆ ಬರ್ತಾ ಇಲ್ಲ. ಎಲ್ಲಿ ಹೋಗ್ತಾ ಇದೆ ಅಂತ ಬೆಳಕು ಚೆಲ್ಲಬೇಕು ಉಪಮುಖ್ಯಮಂತ್ರಿಗಳು. ಬಿಜೆಪಿ ಕಾಲದಲ್ಲಿ ಆಗಿರುವಂತಹ ಹಗರಣ ಮುಚ್ಚಿಡ್ತಾರೆ ಅಂತ ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್ ನಾಯಕರು. ಈಗ ನಾವು ಅವ್ರಿಗೆ ಕೇಳಕ್ ಬಯಸೋದು, ಅಧಿಕಾರದಲ್ಲಿ ನೀವಿದ್ದೀರಿ, ಟ್ರೆಜರಿ ಬೆಂಚ್ ನಿಮ್ಮದು, ತನಿಖೆ ಮಾಡಿಸುವ ಅಧಿಕಾರ ನಿಮ್ಗೆ ಇದೆ. ಮಾತಾಡ್ತೀರಿ. ಈಗ ಆರೋಪ ಬಂದಿರೋದು ನೋಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವಾಗ ಹಣ ಟ್ರಾನ್ಸ್ಫರ್ ಆಗಿರೋದು? ಅದು ಹಣ ಟ್ರಾನ್ಸ್ಫರ್ ಆಗಿರೋದು 2020 ಅಲ್ಲ, 2024 ಮಾರ್ಚ್ ಇಂದ ಏಪ್ರಿಲ್ ವರೆಗೆ ಹಣ ಟ್ರಾನ್ಸ್ಫರ್ ಆಗಿರೋದು. ಈಗ ನಿಮ್ಗೆ ಜವಾಬ್ದಾರಿ ಇರೋದು, ನಿಮ್ಗೆ ವಕ್ಫ್ ಬೋರ್ಡ್ನಲ್ಲಿ ನಿಮ್ ಕಾಲದಲ್ಲಿ ಹಣ ವರ್ಗಾವಣೆ ಆಗಿರೋದು. ಮತ್ತು ಬೇಲ್ನಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಬೇಕಾ? ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರಿಗೆ, ಉಪಮುಖ್ಯಮಂತ್ರಿಗಳಿಗೆ ನೆನಪು ಮಾಡಿ, ಯಾರು ಬೇಲ್ನಲ್ಲಿರೋದು? ಯಾರು 3R ಜೈಲವರೆಗೂ ಹೋಗಿ ಬಂದಿದ್ದು? ಈಗ ನೋಡಿ, ನೀವು ಕ್ರಾಸ್ ವೆರಿಫಿಕೇಶನ್ ಮಾಡ್ರಿ. ಈಗ ಮಾಧ್ಯಮಕ್ಕೂ ಕೂಡ 5ನೇ ಅಂಗ ಅಂತ ಕರೀತಾರೆ, 4ನೇ ಅಂಗ ಅಂತ ಕರೀತಾರೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಬಿಟ್ರೆ ಮಾಧ್ಯಮವೂ ಕೂಡ ಒಂದು ಪ್ರಜಾಪ್ರಭುತ್ವದ ಭದ್ರ ಬುನಾದಿಗೆ ಒಂದು 4ನೇ ಅಂಗ ಅಂತ ಕರೀತಾರೆ. ನೀವು ಸುಳ್ಳ ಸತ್ಯನ ವೆರಿಫೈ ಮಾಡಿ. ಕಲ್ಲು ಹೇಳ್ತವೆ, ವಿಧಾನಸೌಧದ ಕಲ್ಲುವೆ, ಒಂದೊಂದು ಕಲ್ಲು ಹೇಳ್ತವೆ. ಇವ್ರ ರೇಟ್ ಕಾರ್ಡು, ಇವ್ರು ಫಿಕ್ಸ್ ಮಾಡಿರೋ ರೇಟ್ ಕಾರ್ಡ್ ಅನ್ನು ಕಲ್ಲು ಹೇಳ್ತವೆ. ಭೂ ಪರಿವರ್ತನೆಗೆ 27 ಲಕ್ಷ, ಒಂದು ಚದರಡಿಗೆ 100 ರೂಪಾಯಿ ಬೆಂಗಳೂರಿನಲ್ಲಿ. ಇನ್ಸ್ಪೆಕ್ಟರ್ ಇಂದ ಎಸಿಪಿ ಅವರಿಗೆ, ಕಮಿಷನರ್ವರೆಗೂ ರೇಟ್ ಕಾರ್ಡು, ತಹಸೀಲ್ದಾರ್ ಇಂದ AC ಸ್ಪೆಷಲ್ DC ಅವರೆಗೂ ರೇಟ್ ಕಾರ್ಡು, ಸಬ್ ರಿಜಿಸ್ಟರ್ ಮತ್ತು RTOಗೆ ಆಕ್ಷನ್. ಕಲ್ಲು ಹೇಳ್ತಾವ್ರಿ. ಹೇಳಿ, ಇವ್ರದ್ದು ಪಾರದರ್ಶಕ ಆಡಳಿತ, ಇವರೇ ತಾನು ಹೇಳಿದ್ದು, ನಮ್ದು ಪ್ರಾಮಾಣಿಕ ಆಡಳಿತ, ಒಂದು ಕಪ್ಪು ಚುಕ್ಕೆಯೂ ಇಲ್ಲ. ಎಲ್ಲದೇನು ಕಪ್ಪು ಚುಕ್ಕೆ ಅಲ್ವಾ? ಇದು ಮೆತ್ಕೊಂಡಿದೆ, ಮುಖಕ್ಕೂ ಸೇರಿ ಮೆತ್ಕೊಂಡಿದೆ. ಈಗ CM ಈಸ್ ದ ಕಸ್ಟೋಡಿಯನ್ ಆಫ್ ಟ್ರೆಜರಿ, ಅದಕ್ಕೆ ರಾಜೀನಾಮೆ ಕೊಡಬೇಕು. ಇಂಟೆಲಿಜೆನ್ಸ್ ಅವ್ರ ಕೈನಲ್ಲೇ ಇದೆ. ಇಷ್ಟೆಲ್ಲ ಸಾಲು ಹಗರಣ ನಡೀತಾ ಇದ್ದಾಗಲೂ ಕೂಡ ಇಂಟೆಲಿಜೆನ್ಸ್ ಫೇಲ್ ಆಗಿದೆಯಲ್ಲ, ಅದಕ್ಕೆ ರಾಜೀನಾಮೆ ಕೊಡಬೇಕು. ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ, ತನ್ನ ಸಂಪುಟದ ಸಚಿವನೇ ನೇತೃತ್ವ ವಹಿಸಿ ಹಗರಣ ಮಾಡಿದ್ದನ್ನ ಮುಚ್ಚಾಕೊಳ್ಳೋ ಪ್ರಯತ್ನ ಮಾಡೋದಲ್ಲ, ಅದಕ್ಕೆ ರಾಜೀನಾಮೆ ಕೊಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.